ಜ್ಯೋತಿಷಿ ಕಮಲಾಕರ ಭಟ್ಗೆ ಸುಚಿತ್ರಾಳಿಂದ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಈಕೆ ಅನ್ನುವಂಥದ್ದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರೋದು. ಸಿದ್ದಾಪುರದ ವಸಂತ ನಾಯ್ಕ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಕುತೂಹಲಕಾರಿ ಸಂಗತಿಗಳು ಹೊರಬೀಳ್ತಾ ಇದ್ದು, ಆರೋಪಿ ಸುಚಿತ್ರಾ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಹನಿ ಟ್ರ್ಯಾಪ್ ಮಾಡಿ ಖಾಸಗಿ ಕ್ಷಣಗಳ ವಿಡಿಯೋಗಳನ್ನು ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಎಂಬ ಸಂಗತಿ ಬಯಲಿಗೆ ಬಂದಿದೆ. ಕಮಲಾಕರ್ ಸಂಪರ್ಕಕ್ಕೆ ಬಂದ ಬಳಿಕ ಸುಚಿತ್ರಾ ಒಂದು ವಾರ ಆತನ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ಲಂತೆ. ಈತ ಏನು ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ, ಈತನ ಡೀಟೇಲ್ಸ್ ಏನು, ಫ್ಯಾಮಿಲಿಗೇನು, ದುಡ್ಡಿದೆಯಾ ದುಡ್ಡಿಲ್ವಾ ಎಲ್ಲನೂ ಚೆಕ್ ಮಾಡಿದ್ಲಂತೆ. ಮಕ್ಕಳ ಜೊತೆ ನಾನು ನಿನ್ನ ಜೊತೆ ಬರ್ತೀನಿ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರೆ ಮರ್ಯಾದೆ ತೆಗಿತೀನಿ ಅಂತ ಹೆದರಿಸಿದ್ಲಂತೆ. ಆಮೇಲೆ ಒಂದು ವಾರ ಆತನ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಆತನ ಜೊತೆ ಕಳೆದಂಥ ಖಾಸಗಿ ಕ್ಷಣಗಳ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಲಂತೆ. ಆ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲಂತೆ ಕಮಲಾಕರ್ಗೆ. ನಿನ್ನ ಮರ್ಯಾದೆ ತೆಗಿತೀನಿ ಅಂತ ಯಾವಾಗಲೂ ಹೆದರಿಸ್ತಾ ಇದ್ಲಂತೆ. ಸೊ ಸಮಾಜದಲ್ಲಿ ಒಂದೊಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡಿದ್ರಲ್ಲ ಜ್ಯೋತಿಷಿ, ಗುರೂಜಿ ಅಂತೆಲ್ಲ, ಇವ್ರಿಗೆ ಏನಾಗ್ಬಿಟ್ಟಿದೆ, ಭಯ ಶುರು ಆಗಿದೆ. ಅಯ್ಯೋ ನನ್ನ ಮರ್ಯಾದೆ ತೆಗೆದ್ಬಿಟ್ರೆ ಏನು ಮಾಡೋದು, ಆಮೇಲೆ ನನ್ನನ್ನು ಯಾರೂ ನಂಬೋದೇ ಇಲ್ವಲ್ಲ ಅಂತ. ಅದಕ್ಕೆ ಅವರು ಸುಚಿತ್ರ ಹೇಳ್ದಂಗೆಲ್ಲ ಕೇಳ್ತಾ ಇದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹೆಸರು ಬದಲಾಯಿಸಿಕೊಂಡಿದ್ಲಂತೆ ಈ ಸುಚಿತ್ರ. ಈಕೆಯ ಮೊದಲ ಹೆಸರು ಸುರೇಖಾ ಅಂತ ಇತ್ತಂತೆ. ಮದುವೆ ಬಳಿಕ ಸುಚಿತ್ರ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ಲಂತೆ. ಸುರೇಖಾ ನನ್ನ ಅಕ್ಕ, ಆಕೆಯ ಮಕ್ಕಳನ್ನ ನಾನೇ ಸಾಕ್ತಾ ಇದ್ದೇನೆ, ನನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ಲಂತೆ. ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು ಎಂಬ ಸಂಗತಿ ಇದೀಗ ಬಯಲಾಗಿದೆ. ಈಕೆದು ಇದೊಂದೇ ಕತೆ ಅಲ್ಲ, ಈಕೆದು ಈ ಥರ ಸುಮಾರು ಕತೆಗಳಿದೆ ಅನ್ನೋದು ಈಗ ವಿಚಾರ ಗೊತ್ತಾಗ್ತಾ ಇದೆ. ಪೊಲೀಸರು ಮೊನ್ನೆ ಒಂದು ಹೇಳಿದರು, ಯಾರ್ಯಾರಿಗೆ ಇವಳಿಂದ ಮೋಸ ಆಗಿದೆ, ಇವಳಿಂದ ಅನ್ಯಾಯ ಆಗಿದೆ, ಸೊ ಇವ್ರುಗಳು ಕಂಪ್ಲೇಂಟನ್ನು ಕೊಡಬಹುದು ಅಂತ. ಬಟ್ ಯಾವುದೇ ಕಂಪ್ಲೇಂಟ್ಗಳು ಬಂದಿರಲಿಲ್ಲ ಅಂತ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇನ್ನೊಂದು ಏನಾಗ್ಬಿಟ್ಟಿತ್ತು ಅಂತ ಅಂದರೆ, ಈ ಪ್ರಕರಣ ಆಗ್ತಾ ಇದ್ದಂಗೆ ಈಕೆ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಂಟ್ಯಾಕ್ಟ್ ಇದ್ರಲ್ಲ, ಅವ್ರುಗಳೆಲ್ಲ ಫೇಸ್ಬುಕ್ ಅಕೌಂಟ್ನೇ ಡಿಲೀಟ್ ಮಾಡಿದ್ರಂತೆ, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ರಂತೆ, ಸುಮ್ಮನೆ ನಮ್ಮ ತಲೆಗೆ ಬರುತ್ತೆ ಅಂತ. ಸೊ ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ಮಾಹಿತಿ ಸಿಗೋದು ಬಾಕಿ ಇದೆ. ಪೊಲೀಸರು ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಆಕೆ ಈ ಒಂದೇ ಪ್ರಕರಣದಲ್ಲಿ ಪ್ರಮುಖ ಅಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲೂ ಇದ್ದಾಳೆ. ಈಕೆಯಿಂದ ಅನ್ಯಾಯಕ್ಕೊಳಗಾದವರು, ಮೋಸಗೊಳಗಾದವರು, ದುಡ್ಡು ಕಳ್ಕೊಂಡವರು, ಬ್ಲ್ಯಾಕ್ ಮೇಲ್ಗೆ ಒಳಗಾದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.